ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ನಾರಾಯಣಾಯ ನಲಿನಾಯತಲೋಚನಾಯ ನಾಮಾವಶೇಷತ ಮಹಾಬಲಿವೈಭವಾಯ ನಾನಾಚರಾಚರ ವಿದಾಯಕ ಜನ್ಮದೇಶ ನಾಭೇ ಪುಟಾಯ ಪುರುಷಾಯ ನಮಃ ಪರಸ್ಮೈ. ನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 28ನೇ ತಾರೀಕು 2ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ಮೊದಲು ನೋಡೋಣ. ತಿಥೇಶ್ಚೈಶ್ವರ್ಯಮಾಪ್ನೋತೆ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ. ಪ್ರತಿನಿತ್ಯವೂ ನಾವು ಪಂಚಾಂಗವನ್ನು ನೋಡಬೇಕು, ಅಥವಾ ಪಂಚಾಂಗವನ್ನು ಓದಬೇಕು, ಅಥವಾ ಪಂಚಾಂಗ ಓದಿದ್ದನ್ನು ಕೇಳಿಸಿಕೊಳ್ಬೇಕು. ಇದರಿಂದ ಎಷ್ಟೋ ದೋಷಗಳು ನಿವಾರಣೆಯಾಗಿ ನಮಗೆ ಕಾರ್ಯಸಿದ್ಧಿ ಆಗ್ತದೆ ಅಂತೆ. ಅದಕ್ಕೋಸ್ಕರವಾಗಿ ಪಂಚಾಂಗ ಶ್ರವಣ ತಾವು ಮಾಡಿಕೊಂಡ್ರಿ. ಈಗ ಹಾಗಿದ್ದಾಗ ಇವತ್ತಿನ ದಿವಸದ ವಿಶೇಷತೆ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಆಗಿರತಕ್ಕಂತಹದ್ದು. ವಾರ ಶನಿವಾರವಾಗಿದೆ. ಈ ದಿವಸ ನಕ್ಷತ್ರ ಪುನರ್ಸು ನಕ್ಷತ್ರ ಇದೆ. ಈ ದಿವಸದ ಯೋಗ ಸೌಭಾಗ್ಯನಾಮ ಯೋಗ, ಭವಕರಣ ಇರತಕ್ಕಂತಹದ್ದು ಇಂದಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ಖಗೋಳದಲ್ಲಿರುವಂತಹ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ನಾವು ರಾಶಿ ಫಲವನ್ನು ನೋಡಬೇಕಾಗಿರ್ತಕ್ಕಂತಹದ್ದು. ಮೇಷಾದಿ 12 ರಾಶಿಗಳ ಫಲಾಫಲಗಳನ್ನು ದಿವಸವೂ ನಾವು ಓದ್ತೇವೆ, ಕೇಳ್ಕೊಳ್ತೇವೆ, ಪರಿಹಾರ ಏನಾದರೂ ಇದ್ರೆ ಮಾಡ್ಕೊಳ್ತೇವೆ. ಹೀಗಿರುವಾಗ ಇವತ್ತಿನ ದಿವಸದ ಮೇಷಾದಿ 12 ರಾಶಿಗಳ ಫಲ ಹೇಗಿದೆ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಧನಾಭಿವೃದ್ಧಿ, ಕೀರ್ತಿ, ಲಾಭಗಳು ಉಂಟಾಗುವಂತಹ ಲಕ್ಷಣಗಳು. ವಕೀಲಿ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಲಾಭದ ಕಾಲ. ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಕಾಣಿಸುವಂತಹ ಲಕ್ಷಣಗಳು. ಜೊತೆಯಲ್ಲಿ ಭೂ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಇವತ್ತಿನ ದಿವಸ ಅತ್ಯಂತ ಶುಭದಾಯಕವಾಗಿದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಆಂಜನೇಯನ ಸ್ತೋತ್ರವನ್ನು ಮಾಡಿಕೊಳ್ಳಿ. 9-3 ನಿಮಗೆ ಇವತ್ತು ಉಪಯುಕ್ತವಾದಂತಹ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣ, ಕೇಸರಿ ಬಣ್ಣ, ಕೆಂಪು ಬಣ್ಣ ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕಷ್ಟ ನಿವಾರಣೆ ಆಗ್ತದೆ. ಈಗ ವೃಷಭರಾಶಿ. ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಶುಕ್ರ ಉಚ್ಚರಾಗಿದ್ದಾನೆ. ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವವರಿಗೆ ಅನುಕೂಲ. ವೃತ್ತಿ ಜೀವನದಲ್ಲಿ ಸಾಕಷ್ಟು ಅಭ್ಯುದಯ. ಕೆಲವರಿಗೆ ಬಡ್ತಿ ಸಿಗುವಂತಹ ಸಂದರ್ಭ. ಕೆಲವರಿಗೆ ವ್ಯಾಪಾರದಲ್ಲಿ ಅನುಕೂಲತೆಗಳು, ಇನ್ನು ಕೆಲವರಿಗೆ ಅನಾನುಕೂಲತೆಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ಕಾರಣ ಶನಿ ಮಹಾತ್ಮನ ದೃಷ್ಟಿ ಇದ್ದದರಿಂದ. ದೋಷ ನಿವಾರಣೆಗಾಗಿ ನೀವು ಇವತ್ತಿನ ದಿವಸ ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ವೃಷಭರಾಶಿಯವರಿಗೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳೆಲ್ಲ ನಿಮಗೆ ಅನುಕೂಲವನ್ನು ತರುತ್ತದೆ, ಶುಭ ಉಂಟಾಗ್ತದೆ ವೃಷಭರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಕರ್ಮರಾಶಿಯಲ್ಲಿ ಶನಿ ಮಹಾತ್ಮ ಇದ್ದದ್ರಿಂದ ತೊಡಕುಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಉದ್ಯೋಗದ ವಿಚಾರದಲ್ಲಿ. ವ್ಯಾಪಾರಸ್ಥರಿಗೂ ಸಹಿತವಾಗಿ ತೊಂದರೆಗಳು. ನಿವಾರಣೆಗಾಗಿ ನೀವು ಇವತ್ತಿನ ದಿವಸ ಆಂಜನೇಯನ ಉಪಾಸನೆ, ರಾಮರಕ್ಷಾ ಸ್ತೋತ್ರ, ಶ್ರೀರಾಮನ ಭಜನೆ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ಮಿಥುನ ರಾಶಿಯವರಿಗೆ ಕ್ಷೇಮ ಇದೆ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಗಳು, ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಆಗಿರತಕ್ಕಂತಹ ಚಂದ್ರನು ನಿಮ್ಮ ರಾಶಿಗೆ ಬಂದಿದ್ದಾನೆ. ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಕೃಷಿಕರಿಗೆ ಅನುಕೂಲ. ಮೆಸ್ ಇತ್ಯಾದಿಗಳನ್ನ ಮಾಡಿಕೊಂಡವರಿಗೆ ಪ್ರಯೋಜನ. ಉಪಹಾರ ಮಂದಿರ ನಡೆಸುವವರಿಗೆ, ಹೋಟೆಲ್ ಉದ್ಯಮಿಗಳಿಗೆಲ್ಲ ಸಾಕಷ್ಟು ಅನುಕೂಲ ಇದೆ. ಹಾಲಿನ ವ್ಯಾಪಾರ, ನೀರಿನ ವ್ಯಾಪಾರ ಅಥವಾ ದ್ರವ ಪದಾರ್ಥಗಳ ವ್ಯಾಪಾರ ಇತ್ಯಾದಿಗಳನ್ನ ಮಾಡುವವರಿಗೆಲ್ಲ ಸಾಕಷ್ಟು ಅಭಿವೃದ್ಧಿ ಇದೆ. ಪಶ್ಚಿಮ ದಿಕ್ಕಿನಲ್ಲಿ ಕೆಲಸ ಕಾರ್ಯ ಇತ್ಯಾದಿಗಳನ್ನ ಮಾಡುವವರಿಗೆ ಸಾಕಷ್ಟು ಅಭಿವೃದ್ಧಿ ಇವತ್ತಿನ ದಿವಸ. ದೋಷ ನಿವಾರಣೆಗಾಗಿ ನೀವು ಸಾಧ್ಯವಾದರೆ ಕಟೀಲು ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ಹೋಗುವನ್ನಿ. ಸಾಧ್ಯವಾದರೆ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡಿಕೊಳ್ಳಿ. ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳೆ ಬಣ್ಣ ನಿಮಗೆ ಅನುಕೂಲವನ್ನು ತರುತ್ತದೆ, ಶುಭವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಲಾಭ ಸ್ಥಾನದಲ್ಲಿ ಗುರು ಇದ್ದಾನೆ. ಒಳ್ಳೆಯ ಲಾಭದ ಕಾಲ. ಅಷ್ಟಮ ಶನಿ ನಡೀತಾ ಇದ್ದದರಿಂದ ಕೆಲಸ ಕಾರ್ಯಗಳು ಅಷ್ಟಕ್ಕಷ್ಟೇ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ. ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ. ಜೀವನದಲ್ಲಿ ಹಲವಾರು ರೀತಿಯಂತಹ ತೊಡಕು ಸಮಸ್ಯೆಗಳೆಲ್ಲ ಬರುವಂತಹ ಸಾಧ್ಯತೆ ಇದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸೂರ್ಯ ಶಾಂತಿಯ ಮಾಡಿಕೊಳ್ಳಿ, ಅಥವಾ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಶಿವಮಂದಿರಕ್ಕೆ ಹೋಗಿ ಬನ್ನಿ. ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣ ಇದೆ, ಶುಭವಾಗುತ್ತೆ ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಕರ್ಮದಲ್ಲಿ ಗುರು ಒಳ್ಳೆ ಯೋಗ. ಕರ್ಮದಲ್ಲಿ ಗುರು ಇದ್ದಾನೆ ಅಂದರೆ ಏನು?
ಲಗ್ನಾದ್ವಾ ಚಂದ್ರಲಗ್ನಾದ್ವಾ ದಶಮೇ ಶುಭ ಸಂಯುತೆ ಯೋಗೋಯಂ ಅಮಲ ನಾಮ ಕೀರ್ತಿರ ಚಂದ್ರತಾರಕಿ. ಕೀರ್ತಿ, ಅಮಲ ಯೋಗ, ಸಾಕಷ್ಟು ಧನ ಸಂಪತ್ತು, ವಿದ್ಯಾ ಸಂಪತ್ತು ವಿದ್ಯಾರ್ಥಿಗಳಿಗೆ, ಜೊತೆಯಲ್ಲಿ ಉದ್ಯೋಗಸ್ಥರಿಗೆ ಅಭಿವೃದ್ಧಿ, ನೆಮ್ಮದಿ ಇವೆಲ್ಲ ಇರ್ತದೆ. ಆದರೆ 7ನೇ ಮನೆಯಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದಾನೆ. ದಾಂಪತ್ಯದ ವಿಷಯದಲ್ಲಿ ಸ್ವಲ್ಪ ಗಲಾಟೆ, ಮನಸ್ತಾಪಗಳು, ನದಾರ ನಮಿತ್ರಂ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ, ಚಿತ್ತ ಸ್ವಾಸ್ಥ್ಯ ಇರುವುದಿಲ್ಲ. ಪರಿಹಾರಕ್ಕೆ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಶಾಂತಿ ಮಂತ್ರವನ್ನು ಜಪಿಸೋದು, ಚಂಡಿಕಾ ಪಾರಾಯಣವನ್ನು ಮಾಡಿಕೊಳ್ಳೋದು, ಅದರಿಂದ ನಿಮಗೆ ಅನುಕೂಲವಾದೀತು. ಇವತ್ತಿನ ಕಂಟಕ ನಿವಾರಣೆ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ ಇದೆ ಇಂದಿನ ಕಾಲ ಭವಿಷ್ಯದಲ್ಲಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಉಚ್ಚನಾಗಿದ್ದಾನೆ, 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆಯಲ್ಲಿದ್ದಾಗ ಶತ್ರುಗಳ ಕಾಟ ಅಂತ ಹೇಳ್ಬೋದು. ಆದರೆ ಉಚ್ಚನಾಗಿದ್ದಾಗ ಒಳ್ಳೆಯ ಫಲವನ್ನು ನೀಡ್ತಾನೆ. ಒಳ್ಳೆಯ ಯಶಸ್ಸು, ಒಳ್ಳೆಯ ಅಭಿವೃದ್ಧಿ, ಉತ್ತಮವಂತಹ ಕೀರ್ತಿ, ಮನೋದಾರ್ಢ್ಯತೆ, ವ್ಯವಹಾರ ಸಿದ್ಧಿ ಇವೆಲ್ಲ ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು ತುಲಾರಾಶಿಯವರು? ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷಿ ವಾ ಭೃಗುನಂದನ. ಅನ್ನಪೂರ್ಣೇಶ್ವರಿ ದೇವಿ ಆರಾಧನೆ, ಲಕ್ಷ್ಮೀ ದೇವಿಯ ಆರಾಧನೆ, ಅಥವಾ ಯಕ್ಷಿ ವಾ ಭೃಗುನಂದನ. ಮಾರಣಕಟ್ಟೆ ಯಕ್ಷಿ, 2 ಯಕ್ಷಿಯರಿದ್ದಾರೆ, ತಾಂಬೂಲ ಯಕ್ಷಿ, ಮಾರಣ ಯಕ್ಷಿ. ಯಕ್ಷಿಯರ ಆರಾಧನೆ ಮಾಡಿಬಿಟ್ರೆ ಬ್ರಹ್ಮಲಿಂಗೇಶ್ವರನ ಅನುಗ್ರಹ, ಇದರಿಂದ ನಿಮಗೆ ಕ್ಷೇಮವಾಗುವಂತಹ ಸಾಧ್ಯತೆ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ತುಲಾರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು 4ನೇ ಭಾವದಲ್ಲಿ ಶುಭ ಯೋಗ, ವ್ಯವಹಾರದಲ್ಲಿ ಅಭಿವೃದ್ಧಿ, ಆರ್ಥಿಕವಾದಂತಹ ಸಂಕಷ್ಟ ನಿವಾರಣೆ, ಸ್ವಲ್ಪ ಮಟ್ಟಿಗೆ ಕೋಪತಾಪಗಳು ಮನೆಯಲ್ಲಿ, ಪಂಚಮ ಶನಿಯ ಕಾಟ, ಮಕ್ಕಳು ಹೇಳಿದ ಮಾತನ್ನು ಕೇಳುವುದಿಲ್ಲ, ಅಡ್ಡದಾರಿ ಹಿಡಿದ ಮಕ್ಕಳು, ಅವರಿಂದ ನಿಮಗೆ ತೊಂದರೆಗಳು, ಮನಸ್ತಾಪಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ತಿರುಪತಿ ತಿಮ್ಮಪ್ಪನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಆರೋಗ್ಯ ಭಾಗ್ಯಕ್ಕೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಳಿ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಅರ್ಧಾಷ್ಟಮ ಶನಿ ನಿಮಗೆ 4ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ, ವಾಹನ ಸ್ಥಾನದಲ್ಲಿದ್ದಾನೆ. ವಾಹನಕ್ಕೇನಾದರೂ ಕಂಟಕ ಆದೀತು, ಅಥವಾ ನಿಮ್ಮ ವಾಹನ ಎಲ್ಲೋ ನಿಲ್ಲಿಸಿರ್ತೀರಿ, ಅಲ್ಲಿಂದ ಎತ್ತಂಗಡಿ ಅದು ತೆಗೆದುಕೊಂಡು ಹೋಗಿ ಆರಕ್ಷಕರ ಠಾಣೆ ಮುಂದೆ ನಿಮ್ಮ ವಾಹನ ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದು. 4ರ ಶನಿ ಸುಮ್ಮನೆ ಬಿಡ್ತಾನಾ? ಬಿಡೋದಿಲ್ಲ. 4ನೇ ಮನೆಯಲ್ಲಿ ಶುಕ್ರ ಇದ್ದಾನ. ಕೆಲವರಿಗೆ ಹೊಸ ವಸ್ತ್ರ ಖರೀದಿ ಮಾಡುವಂತಹ ಸಂದರ್ಭ ಬರ್ತದೆ. ಶನಿವಾರ ಇವತ್ತು ಖರೀದಿ ಮಾಡಬಾರ್ದು, ಆದರೂ ಅನಿವಾರ್ಯ. ಬೇರೆಯವ್ರ ಜೊತೆಯಲ್ಲಿ ಹೋಗಿರ್ತೀರಿ, ನೀವು ಒಂದು ತೊಗೊಂಡ್ಬಿಡ್ತೀರಿ. 7ನೇ ಮನೆಯಲ್ಲಿ ಗುರು ಇತ್ತು ಪೂರ್ಣಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ವ್ಯವಹಾರ ಸಿದ್ಧಿಯಾಗುವಂತಹ ಕಾಲ, ಮಾನಸಿಕ ಒತ್ತಡ ದೂರವಾಗ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಗುರುಚರಿತ್ರೆ ಪಾರಾಯಣ, ಸುಂದರಕಾಂಡ ಪಾರಾಯಣ ಮಾಡ್ಕೊಳ್ಳಿ, ಆಗ ನಿಮಗೇನಾದರೂ ಸಮಾಧಾನ ಸಿಕ್ಕಿತ್ತು. 3 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ. ಯಶೋವೃದ್ಧಿಗಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಗುರುವಂದನೆ ಮಾಡ್ಕೊಳ್ಳಿ. ಧನುರಾಶಿಯವರು ಇವತ್ತಿನ ಕಾಲ ದರ್ಶನದಂತೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ವಿಕ್ರಮ ಸ್ಥಾನದಲ್ಲಿದ್ದಾನೆ, 3ನೇ ಮನೆಯಲ್ಲಿದ್ದಾನೆ. ಅದು ಮಿತ್ರನಂತಹ ಶುಕ್ರನೊಟ್ಟಿಗಿದ್ದಾನೆ. ಅದನ್ನು ಮಿತ್ರರಿಂದ ಅನುಕೂಲವಾಗುವಂತಹ ಸಾಧ್ಯತೆ. ಮಿತ್ರ ವೈಭೋಗ ಅಂತ ಹೇಳಬಹುದು. ಮಿತ್ರರ ಜೊತೆಯಲ್ಲೇ ಓಡಾಟ, ಮಿತ್ರ ಒಡನಾಟ, ಮಿತ್ರರು ಹೇಳಿದ ಹಾಗೆ ಕೇಳೋದು, ಅಥವಾ ಮಿತ್ರರು ಮಾಡಿದ ಹಾಗೆ ಮಾಡೋದು, ಅಥವಾ ಮಿತ್ರರು ಧರಿಸಿದಂಥ ಬಟ್ಟೆಯನ್ನೇ ನೀವು ಧರಿಸೋದು, ಒಟ್ಟಿಗೆ ಮಿತ್ರ ಬಾಂಧವ್ಯ ಅತ್ಯುತ್ತಮವಾದಂತಹ ಒಂದು ಸನ್ನಿವೇಶ ಇರತಕ್ಕಂತಹದ್ದು ಮಕರ ರಾಶಿಯವರಿಗೆ. ತೊಡಕೇನಾದರೂ ಇದೆಯಾ? ಬಾಧಾಧಿಪತಿ ದ್ವಿತೀಯದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಏನಾದರೂ ಹಣಕಾಸಿನ ವಿಚಾರದಲ್ಲಿ ಬಾಧೆ ಉಂಟಾಗುವಂತಹ ಲಕ್ಷಣ. ಪರಿಹಾರಕ್ಕೆ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುಬ್ರಹ್ಮಣ್ಯ ಶಾಂತಿ, ಸುಬ್ರಹ್ಮಣ್ಯ ಹೋಮ, ಅಥವಾ ಸುಬ್ರಹ್ಮಣ್ಯ ಹೋಮದಲ್ಲಿ ಪಾಲ್ಗೊಳ್ಳುವಿಕೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರೋದು, ಇವೆಲ್ಲ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆರೋಗ್ಯಕ್ಕೂ ಒಳ್ಳೆಯದು, ವ್ಯಾಪಾರ ವ್ಯವಹಾರಗಳಿಗೂ ಒಳ್ಳೆಯದು. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳುವುದರಿಂದ ಕ್ಷೇಮ ಇದೆ. ಮಕರ ರಾಶಿಯವರು ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ. ಕ್ಷತತನು, ಶರೀರಕ್ಕೆ ಏನಾದರೂ ಏಟು ಬೀಳುವಂತಹ ಸಾಧ್ಯತೆ. ಧನಸ್ಥಾನದಲ್ಲಿ ಶನಿ, ಹಣಕಾಸಿನ ವಿಚಾರದಲ್ಲಿ ತೊಂದರೆ. ಧನಸ್ಥಾನದಲ್ಲಿ ಶುಕ್ರ, ಕುಟುಂಬದಲ್ಲಿ ಶುಕ್ರ, ಕುಟುಂಬದವರಿಗೆಲ್ಲ ಬಟ್ಟೆ ಖರೀದಿ ಮಾಡುವಂತಹ ಒಂದು ಸುಸಂದರ್ಭ. ಪಂಚಮದಲ್ಲಿ ಗುರು ಇದ್ದು ನೋಡ್ತಾ ಇದ್ದಾನೆ. ವಿದ್ಯಾರ್ಥಿಗಳಿಗೆ ಅನುಕೂಲ. ಪರೀಕ್ಷಾ ಕಾಲ ಬಂತು, ತುಂಬ ಹುಷಾರಾಗಿರಿ. ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಸರಸ್ವತಿ ಉಪಾಸನೆಯನ್ನು ಮಾಡುವುದರಿಂದ ಇವತ್ತಿನ ದಿವಸ ಕ್ಷೇಮವಾಗುವಂತಹ ಲಕ್ಷಣ. 8, 4 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರ ಸಿದ್ಧಿ ಕುಂಭರಾಶಿಯವರಿಗೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಶುಕ್ರ ಇದ್ದಾರೆ. ಏನಾದ್ರು ಪಾರ್ಟ್ನರ್ ವ್ಯವಹಾರ ಮಾಡೋದಿದ್ರೆ, ಮಿತ್ರರೊಟ್ಟಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡೋದಿದ್ರೆ, ಮಿತ್ರರೊಟ್ಟಿಗೆ ಯಾತ್ರೆಗೆ ಹೋಗೋದಿದ್ರೆ, ಅಥವಾ ಮಿತ್ರರ ಒಟ್ಟಿಗೆ ಕೆಲಸ ಕಾರ್ಯದಲ್ಲಿ ಪಾಲ್ಗೊಳ್ಳೋದಿದ್ರೆ ಇವತ್ತಿನ ದಿವಸ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಲಕ್ಷಣಗಳು.
ಯಶೋವೃದ್ಧಿಯಾಗುವಂತಹ ಲಕ್ಷಣಗಳಿದ್ದಾವೆ ಇವತ್ತಿನ ದಿವಸ ಮೀನರಾಶಿಯವರಿಗೆ. ಮೀನರಾಶಿಯವರು ಸಂಕಷ್ಟದ ಕಾಲದಿಂದ ಹೊರಗೆ ಬರಲಿಕ್ಕೆ, ಇದೆಯಾಗಿದ್ರೆ ಇದೆಯಲ್ಲ 7.5, ಅದರಿಂದ ಹೊರಗೆ ಬರಲಿಕ್ಕೆ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನಿ ದೇವರಿಗೆ ದೀಪವನ್ನು ಹಚ್ಚಿ, ಆಗ ಶನಿ ಕೋಪ ಕಡಿಮೆ ಆಗ್ತದೆ, ವ್ಯವಹಾರ ಸಿದ್ಧಿ ಆಗ್ತದೆ. ಮೀನರಾಶಿಯವರಿಗೆ ದೋಷಕ್ಕೆ ನಿವಾರಣೆ ಮಾಡ್ಕೊಳ್ಳಿ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ ಮೀನರಾಶಿಯವರು. ಇಂದು ಶನಿವಾರ ಎಂದಾಕ್ಷಣದಲ್ಲಿ ಶನಿದೇವರ ಕೋಪ. ಆ ಶನಿದೇವರ ಕೋಪವನ್ನು ಶಮನ ಮಾಡಿಕೊಳ್ಳುವುದಕ್ಕೆ 12 ರಾಶಿಯವರು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ 8 ಎಳ್ಳು ಬತ್ತಿಯನ್ನು ಹಚ್ಚುವುದರಿಂದ ಕಷ್ಟ ನಿವಾರಣೆ ಆಗ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಇಂದಿನ ದಿವಸ. ಆತ್ಮೀಯರೇ, ಇಂದು ಶನಿವಾರ. ಎಷ್ಟೋ ಜನಕ್ಕೆ ಶನಿ ಪೀಡೆ ಇದ್ದೇ ಇರ್ತದೆ. ಕೆಲವರಿಗೆ ಶನಿ ದಶ ಇರ್ತದೆ, ಕೆಲವರಿಗೆ ಶನಿ ಭುಕ್ತಿ ಇರ್ತದೆ, ಕೆಲವರು 7.5 ಬಳಲ್ತಾ ಇರ್ತೀರಿ, ಕೆಲವರಿಗೆ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಕುಟುಂಬ ಶನಿ, ಸಪ್ತಮದಲ್ಲಿ ಶನಿ, ಇವೆಲ್ಲ ಶನಿ ದೋಷಗಳು ಪ್ರತಿಯೊಬ್ಬರಿಗೂ ಕಾಡ್ತಾ ಇರ್ತದೆ. ಈ ಶನಿ ದೋಷ ಕಾಡಾಟದಿಂದ ನಾವು ಹೊರಗೆ ಬರಬೇಕು ಅಂದರೆ ಶನಿಗೆ ಪ್ರೀತಿದಾಯಕವಾದಂತಹ ಎಳ್ಳಿನಿಂದ ಅರ್ಚನೆಯನ್ನು ಮಾಡಿಸ್ಬೇಕು. ಶನೇಶ್ವರ ಅಷ್ಟೋತ್ತರದಿಂದ ಅಥವಾ ಶನೇಶ್ವರ ಸಹಸ್ರನಾಮದಿಂದ ಎಳ್ಳಿನಿಂದ ಶನೇಶ್ವರನಿಗೆ ಅರ್ಚನೆಯನ್ನು ಮಾಡಿಸಿದಾಗ ನಿಮಗಿರ್ತಕ್ಕಂತಹ ಸಕಲ ಶನಿ ದೋಷ ನಿವಾರಣೆಯಾಗುವಂತಹ ಸಂದರ್ಭ ಇದೆ. ಇನ್ನು ಮತ್ತೊಂದು ಮಾಡುವಂತಹ ಸಾಧ್ಯತೆ ಇದೆ. ಶನೇಶ್ವರನಿಗೆ ಎಳ್ಳಿನಿಂದ ಅಲಂಕಾರ ಮಾಡ್ಬೋದು. ಬೆಣ್ಣೆ ಅಲಂಕಾರ ಮಾಡ್ತಾರಲ್ವ, ಅದೇ ರೀತಿಯಲ್ಲಿ ಎಳ್ಳಿನ ಅಲಂಕಾರ. ಅದರಿಂದ ಶನೇಶ್ವರನು ಸುಪ್ರೀತನಾಗ್ತಾನಂತೆ, ಕಷ್ಟವನ್ನು ಪರಿಹಾರ ಮಾಡ್ತಾನಂತೆ. ಸಾಧ್ಯವಾದರೆ ಇದನ್ನೆಲ್ಲ ಮಾಡ್ಕೊಳ್ಳಿ, ನಿಮ್ಮ ಅಭೀಷ್ಟಗಳು ನೆರವೇರ್ತದೆ, ಶನಿ ಕಾಟ ತಪ್ತದೆ, ನೀವು ಕಾಟದಿಂದ ಹೊರಗೆ ಬರ್ತೀರಿ. ಇದು ನಿಮಗೆ ಏನಾದರೂ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ಮಿತ್ರವರ್ಗದವರಿಗೆಲ್ಲ ಶೇರ್ ಮಾಡಿ. ನನ್ನ ನಂಬರ್ ಕೆಳಗೆ ಬರ್ತಾ ಇದೆ, ಬೇಕಾದ್ರೆ ಬಳಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹರೇ ರಾಮ ಹರೇ ರಾಮ ಹರೇ ರಾಮ. ಶುಭವಸ್ತು.